ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲೇ ಸಮಯದ ಅಂತರದಿಂದ ನಾವು ದಾರಿಯ ದೂರನ ಕಂಡುಹಿಡಿಬೇಕಾಗಿದೆ. ಪ್ರಶ್ನೆ ನಂಬರ್ 45, ನವೋದಯ ಪ್ರವೇಶ ಪರೀಕ್ಷೆ 2019. ಈಗ ನಾನು ದೂರ್ಸರ್ದನು ಯಾರು ಬಿಡಿಸೋರಿದ್ದರೆ ಬಿಡಿಸರಿ, ಮ್ಯೂಟ್ ಮಾಡಿರಿ, ಬಿಡಿಸರಿ. ಬಿಡಿಸೋದಾಗಿಂದ ವಿಡಿಯೋ ಅನ್ನೋದು ಆನ್ ಮಾಡಿ. ವಿಡಿಯೋ ಆನ್ ಮಾಡಿದ್ರೆ ನಾ ಹಿಂಗೆ ಬರ್ತಾನು. ಈಗ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಿ. ಇದು ಭಾಳ ವಿಶೇಷವಾದ ಗಣಿತ. ಈ ದಾರಿ ಒಬ್ಬ ಮನುಷ್ಯನು 30 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ ಅವನು 10 ನಿಮಿಷಗಳು ತಡವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ. ಗಮ್ಯಸ್ಥಾನ ಅಂದ್ರೆ ಬಿ. ಏದೇನು ಅಂತಾನೆ ಬಿಗೆ ತಲುಪಿದೆ. ಅಷ್ಟು 30 ಕಿಲೋಮೀಟರ್ ವೇಗದಿಂದ ಹೋದ ಅಂದರೆ ಎಷ್ಟು? 10 ನಿಮಿಷ ತಡವಾಗಿ ಮುಟ್ಟುತ್ತಾನ. ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಒಂದು ವೇಳೆ ತಲುಪುತ್ತಾನೆ ಮತ್ತು 42 ಕಿಮಿ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ ಅವನು 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಅವನು ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತಾರೆ. ಒಂದು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಇದು ಒಂದು ತಾಸಿನ ದಾರಿ ಅಲ್ಲಿದು. ಇದು ಅರ್ಧ ಗಂಟೆಯ ದಾರಿ ಆಗ್ತದೆ. ಯಾಕಂದ್ರೆ ಒಂದು ತಾಸಿಗೆ ಒಂದು ನಿಮಿಷಕ್ಕೆ 30 ಕಿಲೋಮೀಟರ್, 1 ನಿಮಿಷಕ್ಕೆ 1 ಕಿಲೋಮೀಟರ್ ಅದರ 60 ನಿಮಿಷಕ್ಕೆ 60 ಕಿಲೋಮೀಟರ್ ಆಗ್ತದೆ. ಈ ದಾರಿಯನ್ನು ಅರ್ಧ ಗಂಟೆಯ ಪ್ರಯಾಣ ಮಾಡಿದ ದೂರ ತೆಗಿಬೇಕಾಗಿದೆ. ಈಗ ಅದನ್ನು ಮಾಡಿ ತೋರಿಸ್ನು. 1 ಗಂಟೆದಾಗ ಮಾಡಿ ತೋರಿಸಿದ್ರು ಬರ್ತದ. 1 ಗಂಟೆದಾಗ ಮಾಡಿದರೆ ಅಂದ್ರೆ 10 ನಿಮಿಷ ತಡದ, 30 ನಿಮಿಷಕ್ಕೆ 10 ನಿಮಿಷ ತಡ ಆಗ್ಯದ. ಮತ್ತು 60 ನಿಮಿಷಕ್ಕೆ 20 ನಿಮಿಷ ತಡ ಆಗ್ತದ. ಅದು 1 ಗಂಟೆ ವೇಗ ಹೋಗ್ಬೇಕಾದ್ರೆ ನಾವು ಏನು ಹೇಳ್ತಿದ್ದ, 20 ನಿಮಿಷ ಮುಂಚಿತವಾಗಿ ತಲುಪುತ್ತದೆ ಅಂತ ಹೇಳಿದ್ರೆ ಇದು ಗಂಟೆಯ ದಾರಿ ಅದ ಅಂತ ತಿಳ್ಕೊ. ಇದು ಅರ್ಧ ಗಂಟೆಯ ದಾರಿ ಅದ. ಅರ್ಧ ಗಂಟೆಯ ದಾರಿ ಅದ ಅಂತ ಹೆಂಗೆ ತಿಳ್ಕೊತೀವಿ ನೀವು? 1 ನಿಮಿಷಕ್ಕೆ 1 ಕಿಲೋಮೀಟರ್ ಹಿಡಿದ್ರೆ 30 ನಿಮಿಷಕ್ಕೆ 30 ಕಿಲೋಮೀಟರ್ ಅಂತ. 1 ನಿಮಿಷನೇ ಹಿಡೀರಿ ನೀವು ವೇಗ. ಅವಾಗ ಹೆಂಗೆ ಮಾಡಬೇಕು? ತಲುಪಿದ ವೇಗ, ಹೊರಟ ವೇಗದ ಅಂತರ ತಕ್ಕೋಬೇಕು. ಅಂತರ ತಕ್ಕೋ. ಇದು ಸರಳ ಮೆಥಡ್. ಇದು ಅಂತರ 42 ಕಿಮಿ ಮೈನಸ್ 30 ಕಿಮಿ ಬರೋಬ್ಬರಿ ಎಷ್ಟು? 12 ಕಿಮಿ ಅಂತರ ಆಯ್ತು. ಏನು? 12 ಕಿಮಿ ಪರ್ ಗಂಟೆಗೆ ಅಂತರ ಆಯ್ತು. 12 ಕಿಮಿ ಅಂದ್ರೂ ಒಂದೇ, 12 ನಿಮಿಷ ಅಂದ್ರೂ ಒಂದೇ. ಯಾಕಂದ್ರೆ ಇದು ಅರ್ಧ ಗಂಟೆಯ ದಾರಿ, 12 ನಿಮಿಷದ ಅಂತರ ಆಗ್ತದೆ. 12 ಕಿಲೋಮೀಟರ್ ಅಂತರೂ ಅಂತ ಅನ್ಬೋದು. ಯಾಕಂತ ಕೇಳ್ರಿ, ಇಲ್ಲಿ 1 ನಿಮಿಷಕ್ಕೆ 1 ಕಿಲೋಮೀಟರ್ ಹಿಡಿದ್ರೆ 30 ನಿಮಿಷದ 30 ಕಿಲೋಮೀಟರ್ ಆಯ್ತು. 30 ನಿಮಿಷದಾಗಿದು 12 ಕಿಲೋಮೀಟರ್ ಅಂದ್ರೆ ಅರ್ಧ ಗಂಟೆದಾಗಿದು 30 ಕಿಲೋಮೀಟರ್ ಹೋಗ್ತದೆ. ಅರ್ಧ ಗಂಟೆದಾಗಿದು 42 ಕಿಲೋಮೀಟರ್ ಹೋಗ್ತದೆ. 42 ಕಿಲೋಮೀಟರ್ ಹೋಗೋದರಿಂದ 12 ನಿಮಿಷ ಏನಾಗ್ತದೆ? ಅದು ಮುಂಚಿತ ತಲುಪ್ತದೆ. ಆದ್ರೆ 10 ನಿಮಿಷ ಮುಂಚಿತ ತಲುಪಬೇಕಾಗ್ಯದ ನಿಮಗೆ. 12 ನಿಮಿಷಕ್ಕೆ ಬರೋಬ್ಬರಿ 12 ನಿಮಿಷಕ್ಕೆ ಬರೋಬ್ಬರಿ 42 ಕಿಮಿ ಹೋಗಿರ್ತದ ಅದು ಪರ್ ಗಂಟೆಗೆ. 10 ನಿಮಿಷ ಮುಂಚಿತ ತಲುಪಿದರೆ ಎಷ್ಟು ಹೋಗ್ತದ? 10 ಗುಂಡ್ಲೆ 42 ಸರ್ವಸ್ ಬಾಗಿಲೆ 12. 2 6 2 5 6 1 6 7 7 5 35 ಕಿಲೋಮೀಟರ್. 35 ಆ ದಾರಿಯ ದೂರ ಎಷ್ಟು? 35 ಕಿಲೋಮೀಟರ್. ಅರ್ಥ ಆಯ್ತಲ್ಲ ನಿಮಗೆ? ಹಿಂಗೆ ಸರಿಯಾಗಿ ತಿಳ್ಕೊಬೇಕು. 12 ನಿಮಿಷಕ್ಕೆ ಬರೋಬ್ಬರಿ 42 ಕಿಲೋಮೀಟರ್. 12 ನಿಮಿಷ ಬೇಗನೆ ಹೋಗಿತ್ತ 42 ಕಿಲೋಮೀಟರ್ ಹೋಗಿರ್ತದ ಅದು. ಯಾಕಂದ್ರೆ 10 ನಿಮಿಷ ಮುಂಚಿತ ಹೋಗ್ಯದ ಅಂತಂದ್ರೆ ಅದು ಎಷ್ಟು ಹೋಗಿರ್ತದ? 42 ಕಿಲೋಮೀಟರ್ ಹೋಗಿರ್ತದೆ. ಉತ್ತರ ಸಂಖ್ಯೆ ಯಾವುದು? 35 ಕಿಲೋಮೀಟರ್. ಉತ್ತರ ಸಂಖ್ಯೆ ಯಾವುದು? ಬಿ ಹಾಕೋಳ್ರಿ. ನಿಮಗೆ ಅರ್ಥ ಆಯ್ತಲ್ಲ? ಇದು ಒಂದು ತಾಸಿನ ದಾರಿನೇ ಅಲ್ಲ. ಮಿನಿಮಮ್ 1 ಕಿಲೋಮೀಟರ್ 1 ನಿಮಿಷ 1 ಕಿಲೋಮೀಟರ್ ಹಿಡಿದ್ರೆ 60 ಕಿಲೋಮೀಟರ್ ತೋರಿಸ್ಬೇಕಾಗಿತ್ತದ. ಅಲ್ಲಿ 30 ನಿಮಿಷದ ಒಟ್ಟು ಈ ದಾರಿ ವೇಗ ಎಷ್ಟು? ಒಟ್ಟು ಟೈಮ್ ಎಷ್ಟು? ಅರ್ಧ ತಾಸಿನ ಲೆಕ್ಕದ ಇದು. ಒಟ್ಟು
30 ಕಿಲೋಮೀಟ್ರ್ ಹೋಗ್ಯದಂದ್ರೆ 30 ನಿಮಿಷ ಆಯ್ತು. ಅದು 42 ನಿಮಿಷ ಆಯ್ತು. ಅಂದ್ರೆ 42 12 ನಿಮಿಷ ಮುಂಚಿತ ಹೋತ ಅದು 42 ಕಿಲೋಮೀಟ್ರ್ ಹೋಗ್ತದೆ. ಅರ್ಧ ತಾಸಿನಾಗ ಇದು 30 ಕಿಲೋಮೀಟ್ರ್ ಆದ್ರೆ ಅದು 42 ಕಿಲೋಮೀಟ್ರ್ ಹೋಗ್ತದೆ ಅರ್ಧ ತಾಸಿನಾಗ. ಅಂದ್ರೆ 12 ಕಿಲೋಮೀಟ್ರ್ ಐತೆ, 12 ನಿಮಿಷ. ಅದನ್ನು 12 ನಿಮಿಷ ಹಿಡಿಬೇಕಾಗ್ತದೆ. ವೇಗ ಹೆಂಗದ, 1 ನಿಮಿಷಕ್ಕೆ ಅದ ಇದು. 1 ನಿಮಿಷಕ್ಕೆ 1 ಕಿಲೋಮೀಟ್ರ್ ಆದ್ರೆ 30 ನಿಮಿಷಕ್ಕೆ 30 ಕಿಲೋಮೀಟ್ರ್ ಆಯ್ತು. ಆದ್ರೆ ಅವೇನು ಹೇಳ್ದಾನ, 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. 12 ನಿಮಿಷ ಮುಂಚಿತ ತಲುಪಿದ್ದ ಅಂದ್ರೆ 42 ಕಿಲೋಮೀಟ್ರ್ ಇರ್ತದ. 10 ನಿಮಿಷ ಮುಂಚಿತ ಇದ್ರೆ ಎಷ್ಟು ಇರ್ತದೆ, 35 ಕಿಲೋಮೀಟ್ರ್. ಈಗ ಇನ್ನು ಎರಡನೇ ರೀತಿ ಒಳಗೆ ಇದನ್ನು ನೀವು 1 ಗಂಟೆಗೆ ಮಾಡ್ಕೊಂಡ್ರೆ ಅಂದ್ರೆ ಇದು ಅರ್ಧ ತಾಸಿಗೆ 10 ನಿಮಿಷ ಅಂದ್ರೆ 1 ಗಂಟೆಗೆ 20 ನಿಮಿಷ ಮಾಡ್ಕೋಬೇಕಾಗ್ತದೆ. ಇದು ಅರ್ಧ ತಾಸದ ದಾರಿನೇ ಅದ ಇರೋದೇ. ಮಾಡಿ ನೋಡ್ರಿ, ಅದು ನೋಡೋಣ. 1 ಗಂಟೆಗೆ ನೋಡೋಣ. 1 ಗಂಟೆ ಅರ್ಧ ತಾಸು 30 ನಿಮಿಷಕ್ಕೆ 10 ನಿಮಿಷ ಒಂದು ಮಾಡಿ ತೋರಿಸು. 30 ನಿಮಿಷಕ್ಕೆ ಬರೋಬ್ಬರಿ 10 ನಿಮಿಷ ಮುಂಚಿತ. 60 ನಿಮಿಷಕ್ಕೆ ಎಷ್ಟಾಗ್ತದೆ ನೋಡ್ರಿ. 60 ಗುಂಡ್ಲೆ 10 ಸರ್ವಾಸ ಬಾಗಿಲೆ 30. 31 32 ಅಂದ್ರೆ 20 ನಿಮಿಷ ಅವು ಮುಂಚಿತ ತಲುಪ. 1 ಗಂಟೆಯ ದಾರಿ ಜರ್ ಆಗಿತ್ತು ಅಂತಂದ್ರೆ 20 ನಿಮಿಷ ಮುಂಚಿತ ತಲುಪ್ತಾನವ. ನೀವು ಗಂಟೆದಾಗನ ಮಾಡ್ಕೊಂಡು ಬಿಡ್ಬೋದು. ಬೀಸ್ ಗಣಿತದ ಮತ್ತೆ ಭಾಳ ದೊಡ್ಡದು ಹೋಗ್ತದೆ ಇದು. ನೀವು ಅರ್ಥ ಮಾಡ್ಕೋಬೇಕಾದದ್ದು 30 ನಿಮಿಷಕ್ಕೆ 10 ನಿಮಿಷ ಮುಂಚಿತ. 60 ಕಿಲೋಮೀಟ್ರಕ್ಕೆ 30 ಕಿಲೋಮೀಟ್ರ್ 10 ನಿಮಿಷ ಮುಂಚಿತ ಹಂಗೆ ತಿಳ್ಕೊಬೋದು. 30 ನಿಮಿಷಕ್ಕೆ 10 ನಿಮಿಷ, 60 ನಿಮಿಷಕ್ಕೆ 20 ನಿಮಿಷ. 1 ಗಂಟೆಗೆ ಅಷ್ಟು ಹೋಗ್ತದೆ ನೋಡ್ರಿ. 30 ನಿಮಿಷಕ್ಕೆ 30 ಕಿಲೋಮೀಟ್ರ್ ಅಂದ್ರೆ 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಹೋಗ್ತದಿಲ್ಲ. 1 ನಿಮಿಷಕ್ಕೆ ಬರೋಬ್ಬರಿ 1 ಕಿಮಿ. 60 ನಿಮಿಷಕ್ಕೆ ಎಷ್ಟು ಹೋಗ್ತದೆ ಅದನ್ನು ನೀವು ತಿಳ್ಕೊಬೇಕೆ. 60 ಕಿಮಿ ಆಗ್ತದ. ಯಾಕಂತಂದ್ರೆ ನೀವೇನು ಮಾಡ್ಕೊಂಡ್ರಿ, 1 ತಾಸಿನ ವೇಗ ಮಾಡ್ಕೊಂಡ್ರಿ, ಬರೋಬ್ಬರಿ 60 ಕಿಮಿ ಆಯ್ತು ನೋಡ್ರಿ. 1 ನಿಮಿಷಕ್ಕೆ 30 ನಿಮಿಷಕ್ಕೆ 42 ಕಿಮಿ ಹೋಗ್ತದ. ನೀವು ನೋಡ್ರಿ, ನೀವು ಸರಿಯಾಗಿ 60 ನಿಮಿಷಕ್ಕೆ ಎಷ್ಟು ಹೋತು? 60 ಗುಂಡ್ಲೆ 42 ಸರಸ್ವಾಲೆ 30, 31 32 42 84 ಕಿಮಿ ಆಯ್ತು. ಈಗ ಅಂತರ ಕಳೀರಿ. 84ರೊಳಗೆ 60 ಕಳೀರಿ. 24 ನಿಮಿಷ ಮುಂಚಿತ ಹೋಗಿ ತಲುಪಿತು. ಏನು 84 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 24 ನಿಮಿಷ ಮುಂಚಿತ. 24 ನಿಮಿಷಕ್ಕೆ ಬರೋಬ್ಬರಿ ನಿಮಿಷಕ್ಕೆ ಅದು ಚಲಿಸಿದ್ದೆಷ್ಟು? 84 ಕಿಮಿ. ಅಲ್ಲಿ 10 ನಿಮಿಷ ಆಗಂಗಿಲ್ಲ. ಈಗ ಅರ್ಧ ತಾಸಿಗೆ 30 ನಿಮಿಷಕ್ಕೆ 10 ನಿಮಿಷ ಮುಂಚಿತ. 60 ನಿಮಿಷಕ್ಕೆ ಅಂದ್ರೆ ಇದೆಷ್ಟು? 20 ನಿಮಿಷ ಮುಂಚಿತ. ನಿಮಿಷ ಮುಂಚಿತಿದ್ದು ಅದನ್ನು ತಿಳ್ಕೊಬೇಕು. 20 ನಿಮಿಷ ಮುಂಚಿತ ತಲುಪಲು ದಾರಿಯ ದೂರ ಎಷ್ಟು? 20 ಗುಂಡ್ಲೆ 84 ಸರ್ವಸ್ ಬಾಗಿಲೆ 24. 4 6 4 5 6 1 6 1 6 6 1 6 6 4 24 ಎಷ್ಟಾಯ್ತು? 15 14 5 ಎಷ್ಟಾಯ್ತು? 70 ಕಿಮಿ ಆಯ್ತು. ಹೌದಾ? 20 ನಿಮಿಷಕ್ಕೆ ಬರೋಬ್ಬರಿ ಮುಂಚಿತಕ್ಕೆ 70 ಕಿಮಿ ಆದರೆ 10 ನಿಮಿಷಕ್ಕೆ ಬರೋಬ್ಬರಿ 10 ಗುಂಡ್ಲೆ 70 ಸರಸ್ವಾಲೆ 20. 10 1 10 2 2 1 2 35 ಬರೋಬ್ಬರಿ 35 ಕಿಮಿ. ಯಾವ ರೀತಿ ಒಳಗೆ ನಿಮ್ಮ ಸರಳ ಅನ್ನಿಸ್ತದ ಅದನ್ನು ದಾರಿಯ ದೂರ ಬರೋಬ್ಬರಿ, ಅದು ಕ್ರಮಿಸಿದ ದಾರಿಯ ದೂರ ಬರೋಬ್ಬರಿ 35 ಕಿಮಿ. ನೋಡ್ರಿ, ಇಷ್ಟು ಸುತ್ತೋಟದ ಮಾಡೋದಕ್ಕೆ ಎಷ್ಟು ಸರಳ ಅಲ್ಲ ಇದು. ನಿಮ್ಗೆ 1 ಗಂಟೆದ ಮಾಡಿ ತೋರಿಸಿದ ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ಇಲ್ಲಿ 1 ನಿಮಿಷಕ್ಕೆ 30 ಕಿಲೋಮೀಟರ್ ಅದ ಅಂತಂದ್ರೆ ಇದು 35 ನಿಮಿಷ ಆಗ್ತದೆ.
ಅಂದ್ರೆ ಅರ್ಧ ತಾಸಿಗೆ 10 ನಿಮಿಷ ಆಯ್ತು, 1 ತಾಸಿಗೆ 20 ನಿಮಿಷ ನೀವು ಮುಂಚಿತ ಬರ್ಕೋಬೇಕಾಗ್ತದೆ. ಅಲ್ಲಿ ಸಮಯ ತಕ್ಕೋಬೇಕಾಗ್ತದೆ. 1 ನಿಮಿಷಕ್ಕೆ 1 ಕಿಲೋಮೀಟರ್ ಅಂದ್ರೆ 60 ನಿಮಿಷಕ್ಕೆ 60 ಕಿಲೋಮೀಟರ್, 30 ನಿಮಿಷಕ್ಕೆ 42 ಕಿಮಿ ಆಯ್ತು. ಈಗ 60 ನಿಮಿಷಕ್ಕೆ 84 ಅದು. 84 64 24 ಇದಾಯ್ತು, ಏನು ಅಂತರ ಆಯ್ತು. 24 ನಿಮಿಷಕ್ಕೆ 60 ನಿಮಿಷ ಹಿಡಿದ್ರೆ ಅಡ್ಡಿ ಇಲ್ಲಿದೆ, ಯಾವ ನಿಮಿಷದಾಗೆ ಮಾಡ್ಕೊಂಡು ಬಿಡ್ಬೋದು. 60 ನಿಮಿಷಕ್ಕೆ 84 ಹೋಗ್ತದೆ, 60 ನಿಮಿಷಕ್ಕೆ 60 ಹೋಗ್ತದೆ. ಇದು 1 ತಾಸಿನ ವೇಗ ಇದು. ಅಂದಾಗ 24 ನಿಮಿಷಕ್ಕೆ 84 ಕಿಲೋಮೀಟ್ರ್ ಆದರೆ 20 ನಿಮಿಷಕ್ಕೆ ಅಷ್ಟು 70 ಕಿಲೋಮೀಟ್ರ್. 20 ನಿಮಿಷ ವೇಗವಾಗಿ ಹೋಗ್ಬೇಕಾದ್ರೆ 70 ಕಿಲೋಮೀಟ್ರ್, 10 ನಿಮಿಷ ಮುಂಚಿತ ಹೋಗ್ಬೇಕಾದ್ರೆ 8 ಕಿಲೋಮೀಟ್ರ್. ಗಣಿತ ತಿಳಿತಿರ್ತಾರೆ, ಬೇಕಾದ ನಮೂನಿ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡ್ಬೋದು. ಗಣಿತ ತಿಳ್ಕೊಬೇಕು. ಇದು ಗಂಟೆ ವೇಗದಾಗ ಮಾಡಿ, ಇದು ಅರ್ಧ ತಾಸಿನ ವೇಗದಾಗ ಮಾಡ್ಯಾರ. ಇದಂತೂ ಭಾಳ ಸರಳ ಇದೆ. ಅಂತರ ತಕ್ಕೋಬೇಕು ಮೊದಲು. ಅರ್ಧ ತಾಸಿಂದ ಅಂತ ನಿಮಗೆ ಹೇಳ್ತದಿದ್ದು, ಯಾಕಂದ್ರೆ 1 ನಿಮಿಷಕ್ಕೆ 1 ಕಿಲೋಮೀಟ್ರ್ ಹಿಡೀರಿ ನೀವು, 35 ಕಿಲೋಮೀಟ್ರ್ ಆಯ್ತು. 30 ನಿಮಿಷದಾಗ ಇದು ಅರ್ಧ ತಾಸಿನಾಗ ಇದು 30 ಕಿಲೋಮೀಟ್ರ್ ಹೋಗ್ತದೆ, ಅರ್ಧ ತಾಸಿನಾಗಿಂದ 42 ಕಿಲೋಮೀಟ್ರ್ ಹೋಗ್ತವೆ. ಖರೆ ವ್ಯತ್ಯಾಸ ಏನಾಗ್ತದೆ, 12 ನಿಮಿಷ ಆಗ್ತದೆ. ಇದು ಕಿಮಿ ಕೇಳೋದನ್ನು ಇದನ್ನು 12 ನಿಮಿಷ, ಯಾಕಂದ್ರೆ 30 ನಿಮಿಷದ 1 ನಿಮಿಷಕ್ಕೆ ಅದ ಅಂತಂದ್ರೆ 12 ನಿಮಿಷನ್ಯಾಗ ಎಷ್ಟು ಹೋಗ್ತದೆ, 42 ಕಿಮಿ ಹೋಗ್ತದೆ. 10 ನಿಮಿಷಕ್ಕೆ ಒಂದು ವೇಳೆ ಎಷ್ಟು ಹೋಗ್ತದೆ, 35 ಕಿಲೋಮೀಟ್ರ್. ಇದು ಹಿಂಗೂ ಮಾಡ್ಬೋದು. ಇದಂತೂ ತೀರ ಸರಳ. ಅದು 1 ಗಂಟೆದು ಮಾಡ್ತಾರೆ, 30 ನಿಮಿಷಕ್ಕೆ 10 ನಿಮಿಷ. ಏನದು ಸಮಯ, ಮುಂಚಿತ ಸಮಯ ಇದೆ. ಮುಂಚಿತ ಸಮಯ ಅಂತಾರೆ ಇದಕ್ಕೆ. ಮುಂಚಿತ ಸಮಯ ಹತ್ತು 30 ನಿಮಿಷಕ್ಕೆ 10 ನಿಮಿಷ ಮುಂಚಿತ ಹೋಗ್ತದೆ. 60 ನಿಮಿಷಕ್ಕೆ ಎಷ್ಟು ಹೋಗ್ತದೆ, 20 ನಿಮಿಷ ಮುಂಚಿತ ಹೋಗ್ಬೇಕು. 1 ನಿಮಿಷಕ್ಕೆ 1 ಕಿಲೋಮೀಟರ್, 60 ನಿಮಿಷಕ್ಕೆ ಎಷ್ಟು, 60 ಕಿಮಿ. 30 ನಿಮಿಷಕ್ಕೆ 42 ಕಿಮಿ ಆದರೆ 60 ನಿಮಿಷಕ್ಕೆ ಎಷ್ಟು, 84 ಕಿಮಿ. 84 60 ಕಳೆದ್ರೆ 24 ಕಿಮಿ ಆಯ್ತು. 24 ನಿಮಿಷ ಮುಂಚಿತ ಹೋಗ್ತಾರೆ 84 ಕಿಲೋಮೀಟರ್ ದಾರಿ ದೊಡ್ತದೆ. 20 ನಿಮಿಷಕ್ಕೆ ಎಷ್ಟು ಇರ್ತದೆ, 70 ಕಿಲೋಮೀಟ್ರ್ 1 ತಾಸಿಗೆ ಹೋಗ್ತದೆ. ಅಲ್ಲಿ 30 ನಿಮಿಷಕ್ಕೆ 1 ತಾಸಿಗೆ 70 ಆದ್ರೆ, ಅಥವಾ 20 ನಿಮಿಷ ಮುಂಚಿತ, 20 ನಿಮಿಷಕ್ಕೆ ಬರೋಬ್ಬರಿ 70 ಕಿಮಿ ಆದರೆ 10 ನಿಮಿಷ ಮುಂಚಿತಕ್ಕೆ ಎಷ್ಟು, 35 ಕಿಮಿ. ಯಾವುದು ಬೇಕಾದ ರೀತಿ ನೀವು ಅರ್ಥ ಮಾಡ್ಕೋಬೋದು. ಇನ್ನು ಬೀಜಗಣಿತದಾಗ ಒಂದದ, ಅದು LCM ತೆಗೆದು ಎಕ್ಸ್ ಇಟ್ಕೊಳ್ಳೋದು ಭಾಳ ಕಂತ್ರಾಟ ಅದ. 5 ಅಂಕ ಗಣಿತದಾಗ ತಿಳಿಸ್ಯಾನ ನಾನು. 2 ರೀತಿ ಒಳಗೆ ಗಣಿತ ತಿಳಿಸ್ಯಾನ. ಹೆಂಗಾರ ತಿಳ್ಕೊರಿ, ಒಟ್ಟು ಲೆಕ್ಕ ಮಾಡ್ರಿ. ನಮಗೆ ಇಷ್ಟ ಭಾಗದ ಪರ್ಫೆಕ್ಟ್ ತಿಳ್ಕೊಬೇಕು ನೀವು ಗಣಿತಗಳು. ಎಷ್ಟು ವಿಶೇಷ. ಒಂದು 2 ಗಣಿತ ನವೋದಯದ ಮೆಂಟಲ್ ಎಬಿಲಿಟಿ ಗಣಿತ ಕೊಟ್ಟಿರ್ತಾನೆ. ಇಷ್ಟೇ ನೀವು ತಿಳ್ಕೊಬೇಕಾದ. ವೇಗದಾಗ ಏನು ಬೇಡ. ಇದನ್ನು ನೀವು ಇಷ್ಟು ಸರಳಾಗಿ ತಿಳ್ಕೊಂಡು 42 30 ಕೇಳ್ರೆ 12 ಆಯ್ತು. 12 ನಿಮಿಷಕ್ಕೆ 42 ಕಿಲೋಮೀಟ್ರ್. 12 ನಿಮಿಷ ಮುಂಚಿತ ಹೋಗಿ ಮುಟ್ಟಿದ್ರೆ 42 ಕಿಲೋಮೀಟ್ರ್ ಹೋಗ್ತದೆ. 10 ನಿಮಿಷ ಮುಂಚಿತ ಹೋಗ್ಬೇಕಾದ್ರೆ ಎಷ್ಟು, 35 ಕಿಲೋಮೀಟ್ರ್. ಇದು ಅತಿ ಶಾರ್ಟ್ ಅಂಕ ಗಣಿತದಾಗ. ಇನ್ನು ಅದು 1 ತಾಸಿಗೆ ಮಾಡಿ ತೋರ್ಸೋಣ. ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡ್ಬೋದು. ಯಾಕಂದ್ರೆ ಗಂಟೆಗೆ 30 ಕಿಲೋಮೀಟ್ರ್ ಅಂತ ನೀವು, ಗಂಟೆಗೆ 30 ಕಿಲೋಮೀಟ್ರ್ ಅಂದ್ರೆ ಏನಾಗ್ತದೆ, ಅರ್ಧ ದಾರಿನೇ ಆಗ್ತದೆ. 1 ಗಂಟೆಗೆ ಮಿನಿಮಮ್ 60 ಕಿಲೋಮೀಟ್ರ್ ಹೋಗ್ಬೇಕು. 1 ನಿಮಿಷಕ್ಕೆ ವೇಗ ಹಿಡಿದ್ರೆ 60 ಕಿಲೋಮೀಟ್ರ್ ಹೋಗ್ಬೇಕು. ಅದೇ ವೇಗ ಹಿಡಿದು ಮಾಡಿ ತೋರ್ಸೋಣ. 30 ನಿಮಿಷಕ್ಕೆ 10 ನಿಮಿಷ ಮುಂಚಿತದ. ಇಲ್ಲ 30ಕ್ಕೆ 10 ನಿಮಿಷ ಮುಂಚಿತದ. ಸ್ಲೋದಾಗ ಹೋದ್ರೆ 10 ನಿಮಿಷ ತಡ ಆಗ್ತದೆ, ವೇಗವಾಗಿ ಹೋದ್ರೆ 10 ನಿಮಿಷ ಮುಂಚಿತ ಹೋಗ್ತದೆ. ವೇಗ ನಮಗೆ ವೇಗದಿಂದ ನಾವು ಅರ್ಥ ಮಾಡ್ಕೋಬೇಕು. 10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ ಎಷ್ಟು, 30 ಕಿಮಿಗೆ. 60 ಕಿಮಿಗೆ 20 ನಿಮಿಷ ಮುಂಚಿತ ಮುಟ್ಟಬೇಕಾದ್ರೆ ದಾರಿಯ ದೂರ ಎಷ್ಟು ನೋಡಿ. ಇಲ್ಲಿ 20 ನಿಮಿಷ ಮುಂಚಿತ ಬರೋದಂತ. 24 ನಿಮಿಷ ಮುಂಚಿತ ಹೋಗ್ಬೇಕಾದ್ರೆ 84 ಕಿಲೋಮೀಟ್ರ್ ಹೋಗ್ತಾನವ. 20 ನಿಮಿಷ ಅಂದರೆ ಎಷ್ಟಾಯ್ತು, 70. ಅದು ಗಂಟೆ, 1 ತಾಸಿಗೆ 70. ಅಲ್ಲಿ ಅರ್ಧ ತಾಸು ಅಂದಿಲ್ಲ ನೋಡ್ರಿ. 30 ನಿಮಿಷ ಅಂದ್ರೆ ಅರ್ಧ ತಾಸೇ ಅದು 35. 20 ನಿಮಿಷ ಮುಂಚಿತ 70 ಕಿಲೋಮೀಟರ್. 10 ನಿಮಿಷ ಮುಂಚಿತಕ್ಕೆ ಎಷ್ಟಾಗ್ತದೆ. ಗಣಿತ ಭಾಳ ರೀತಿ ಒಳಗೆ ಭಾಳ ನಮೂನಿ ತಿಳಿಸ್ಬೋದು ನಾವು. ಇದನ್ನು ಬೀಜ ಗಣಿತದಾಗ ಮಾತ್ರ ತೆಗಿಬೋದು.
ಇದನ್ನು ನೀವು ಬೀಜಗಣಿತದಾಗೂ ಮಾಡ್ಬೋದು. ತಿಳಿತಲ್ಲ? ಚೆನ್ನಾಗಿ ತಿಳ್ಕೊಂಡು ಮಾಡಿದರೆ ಯಾವುದೂ ಬೇರಿಲ್ಲ ಲೆಕ್ಕ. ಇದನ್ನು ಸಮಯದ ಲೆಕ್ಕ ಒಂದು ಸ್ವಲ್ಪ ಭಾಳ ಸಲ ನೋಡಬೇಕು, ಭಾಳ ಕೇರ್ಫುಲಿಯಾಗಿ ಬಿಡಿಸ್ಕೊಳ್ರಿ.